ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿಯಲ್ಲಿ ವೇದಾವತಿ ಹಗರಿ ನದಿ ದೊಡ್ಡ ಹಳ್ಳ ಈಗ ಬತ್ತಿ ಹೋಗಿರುವ ಕಾರಣ ಜೀವ ಜಲವಿಲ್ಲದೆ ಪ್ರಾಣಿ ಪಕ್ಷಿಗಳು ಹಾಹಾಕಾರವನ್ನ ಮಾಡ್ತಿರುವಂಥದ್ದು. ಬೇಸಿಗೆ ಆರಂಭದಲ್ಲಿ ರೈತರ ಜೀವನಾಡಿ ಖಾಲಿಯಾಗಿ ಎಲ್ಲರೂ ಕಂಗಾಲಾಗುವಂತಾಗಿದೆ. ರೈತರಿಗೆ ನೀರಿನ ಸಂಕಷ್ಟ ಎದುರಾಗ್ತಾ ಇದೆ. ಬೆಳೆಗಳು ನಷ್ಟವಾಗುವಂತ ಭೀತಿ ಎದುರಾಗ್ತಾ ಇದೆ. ಇಲ್ಲಿ ನೀರು ಆಹಾರವಿಲ್ಲದೆ ನದಿ ತೀರದಲ್ಲಿ ಪಕ್ಷಿಗಳು ನರಳಾಡ್ತಾ ಇವೆ. ದೊಡ್ಡ ಹಳ್ಳ ಬತ್ತಿ ಜಾನುವಾರುಗಳಿಗೆ ನೀರಿನ ತೊಂದರೆ ಎದುರಾಗ್ತಾ ಇದೆ. ಬಳ್ಳಾರಿ ಗ್ರಾಮೀಣ ಸಿರುಗುಪ್ಪ ಭಾಗದಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ. 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಂಕಷ್ಟ ಎದುರಾಗ್ತಾ ಇದೆ. ನದಿಯಲ್ಲಿ 20 ರಿಂದ 30 ಅಡಿ ಹೊಂಡ ತೋಡಿದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ತುಂಗಭದ್ರಾ ಕಾಲುವೆಯಿಂದ ನದಿಗೆ ನೀರು ಹರಿಸೋದಕ್ಕೆ ಜನರು ಒತ್ತಾಯ ಮಾಡ್ತಿದ್ದಾರೆ. ಡಿಸಿಗೆ ಪತ್ರದ ಮೂಲಕ ಮಾಜಿ ಶಾಸಕ ಸೋಮಲಿಂಗಪ್ಪ ಮನವಿಯನ್ನ ಮಾಡಿದ್ದಾರೆ. ಕುಡಿಯುವ ನೀರಿಗಾಗಿ ಸದ್ಯ ಟಿಬಿ ಡ್ಯಾಂನಿಂದ ಕಾಲುವೆಗಳಿಗೆ ನೀರು ಹರಿಸುವಂತ ಹಿನ್ನೆಲೆ ತುಂಗಭದ್ರಾ ಕಾಲುವೆಯಿಂದ ನದಿಗೆ ನೀರು ಹರಿಸಲು ನದಿ ಪಾತ್ರದ ಜನರು ಒತ್ತಾಯ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದು ಮನವಿ ಮಾಡಲಾಗಿದೆ. ಮಾಜಿ ಶಾಸಕ MS ಸೋಮಲಿಂಗಪ್ಪ ಈ ರೀತಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಬೈರಾಪುರ ಗುಡದೂರು ಕಾಲುವೆಗೆ ಎಸ್ಕೇಪ್ ಮೂಲಕ ನೀರು ಪೂರೈಕೆ ಮಾಡಲು ಆಗ್ರಹಿಸಿದ್ದಾರೆ. 2 ದಿನಗಳವರೆಗೆ ಪ್ರತಿದಿನ 400 ಕ್ಯೂಸೆಕ್ ನೀರು ಹರಿಸುವಂತೆ ಡಿಸಿಗೆ ಒತ್ತಾಯ ಮಾಡಿ ಪತ್ರವನ್ನ ಬರೆಯಲಾಗಿದೆ. ಇಲ್ಲಿ ಕೆರೆಗಳು ಬತ್ತಿರುವಂತಹ ಕಾರಣ ಅಲ್ಲಿರುವಂತಹ ಜಾನುವಾರುಗಳಿಗಾಗ್ಲಿ ಪಕ್ಷಿಗಳಿಗಾಗ್ಲಿ ಅಲ್ಲಿನ ನದಿ ಪಾತ್ರದ ಜನರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಕುಡಿಯುವ ನೀರಿಗೂ ಕೂಡ ತೊಂದರೆ ಎದುರಾಗ್ತಾ ಇದೆ. ಬೇಸಿಗೆ ಆರಂಭದಲ್ಲೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರುವ ಕಾರಣ ಇದಕ್ಕೆ ಪರಿಹಾರವನ್ನ ಮನವಿ ಮಾಡ್ತಿದ್ದಾರೆ. ಈಗಾಗಲೇ LLC ಕೆನಾಲ್ ತುಂಗಭದ್ರಾ ಲೋ ಲೆವೆಲ್ ಕೆನಾಲ್ನಿಂದ ಸರಿಸುಮಾರು ಜಿಲ್ಲಾಧಿಕಾರಿಗಳು ಆದೇಶದ ಪ್ರಕಾರ 400 ಕ್ಯೂಸೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೀರು ಹರಿತಾ ಇರೋದು 1200-1300 ಕ್ಯೂಸೆಕ್ಸ್ ಹರಿತಾ ಇದೆ. ಈಗಾಗಲೇ ಬೈರಾಪುರ ಎಸ್ಕೇಪ್ ಹತ್ರ, ಗುಡದೂರು ಎಸ್ಕೇಪ್ ಹತ್ತಿರ ಮತ್ತು ಮೋಕಾ ಎಸ್ಕೇಪ್ ಹತ್ತಿರ ಈ 3 ಕಡೆ ನೀರು ಹರಿಸಿದ್ರೆ ಅಂದರೆ ವೇದಾವತಿ ನದಿಗೆ ನೀರು ಹರಿಸಿದ್ರೆ ಈಗಾಗಲೇ ಸರಿಸುಮಾರು ವಾರ 10 ದಿವಸ ಆಯಿತು ನೀರು LLC ಕೆನಾಲ್ಗೆ ಬಂದು. ಈಗಾಗಲೇ ಸಿರುಗುಪ್ಪ ತಾಲೂಕಿನಲ್ಲಿ ಸುಮಾರು 40 ರಿಂದ 50 ಹಳ್ಳಿಗಳು ಇಲ್ಲಿ ಬರ್ತಕ್ಕಂಥ ಬೆಳಗಲ್ಲು, ಮುದೇನೂರು, ಬೂದಗುಪ್ಪ, ಈರಾಳು, ಮುದೇನೂರು, ಮೈಲಾಪುರ, ಉಪ್ಪರಸಳ್ಳಿ ಇನ್ನೂ ಅನೇಕ ಗ್ರಾಮಗಳಿಗೆ ಜೀವನಾದಿಯಾಗಿರ್ತ ವೇದಾವತಿ ನದಿ ಇದು. ಇಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ದನ ಕರುಗಳಿಗೆ, ಜಾನುವಾರುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಎಲ್ಲದಕ್ಕೂ ಈ ನದಿ ಈ ಭಾಗದ ರೈತರಿಗೆ ಜೀವನಾದಿ. ಹಾಗಾಗಿ ಇದು ಸಂಪೂರ್ಣವಾಗಿ ಈಗ ಬತ್ತಿ ಹೋಗಿಬಿಟ್ಟಿದೆ. ಕಾಲುವೆಯಿಂದ ಈಗಾಗಲೇ ನೀರು ಬಿಟ್ಟಿದ್ದಾರೆ. ಬಿಟ್ಟು ಒಂದು ಸುಮಾರು 10 ರಿಂದ 15 ದಿನಗಳಾಗಿದೆ. ವೇದಾವತಿ ಅಗರಿಗೆ ನೀರು ಬಿಡ್ತಾನೆ ಇಲ್ಲ ಅಸಲು. ಹಾಗಾಗಿ ಈ ವೇದಾವತಿ ಅಗರಿ ನೀರು ಬಿಡ್ಬೇಕಂತೇಳಿ ನಾವು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು, ರೈತರುಗಳು ಎಲ್ಲರೂ ಕೂಡ ನಾವು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸಿರುಗುಪ್ಪ ತಾಲೂಕಿನಲ್ಲಿ ಸುಮಾರು 40 ರಿಂದ 50 ಹಳ್ಳಿಗಳು ಇಲ್ಲಿ ಬರ್ತಕ್ಕಂಥ ಬೇಸಿಗೆ ಆರಂಭದಲ್ಲೇ ಈ ರೀತಿಯಾಗಿ ಸಮಸ್ಯೆ ಎದುರಾಗಿರೋದ್ರಿಂದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಈ ನೀರನ್ನ ನಂಬಿಕೊಂಡು ಬದುಕ್ತಾ ಇರುವಂತ ರೈತರಿಗೆ ಇದರಿಂದ ಭಾರಿ ಸಮಸ್ಯೆ ಆಗ್ತಾ ಇದೆ. ಈ ರೀತಿಯಾಗಿ ಬೇಸಿಗೆ ಆರಂಭದಲ್ಲೇ ರೈತರ ಜೀವನಾಡಿ ಖಾಲಿ ಆಗಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ರೈತರಿಗೆ ನೀರಿನ ಸಂಕಷ್ಟ ಎದುರಾಗ್ತಾ ಇದೆ. ಬೆಳೆಗಳು ನಷ್ಟವಾಗುವಂತ ಭೀತಿ ಈಗ ಎದುರಾಗ್ತಾ ಇದೆ. ಒಂದು ಕಡೆ ಮನುಷ್ಯರಿಗೆ ಈ ರೀತಿಯಾಗಿ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ನೀರು ಆಹಾರವಿಲ್ಲ ನದಿ ತೀರದಲ್ಲಿ ಪಕ್ಷಿಗಳು ಪ್ರಾಣಿಗಳು ನರಳಾಡುವಂತಾಗಿದೆ. ಮನುಷ್ಯರಿಗೇನು ಬೇರೆ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವಂತ ಅವಕಾಶ ಇರುತ್ತೆ. ಆದರೆ ಇದನ್ನೇ ನಂಬಿಕೊಂಡಿರುವಂತ ಪ್ರಾಣಿ ಪಕ್ಷಿಗಳು ಈಗ ಪರದಾಡುವಂತಾಗಿದೆ. ಇಲ್ಲಿ ನದಿಯಲ್ಲಿ 20 ರಿಂದ 30 ಅಡಿ ಹೊಂಡ ತೆಗೆದ್ರೂ ಕೂಡ ಇಲ್ಲಿ ನೀರು ಸಿಗ್ತಾ ಇಲ್ಲ. ಹಾಗಾಗಿ ತುಂಗಭದ್ರಾ ಕಾಲುವೆಯಿಂದ ನದಿಗೆ ನೀರು ಹರಿಸೋದಕ್ಕೆ ಜನರು ಒತ್ತಾಯ ಮಾಡ್ತಿದ್ದಾರೆ. ಇದರ ಬಗ್ಗೆ ಡಿಸಿಗೆ ಪತ್ರವನ್ನ ಬರೆದಿದ್ದಾರೆ ಮಾಜಿ ಶಾಸಕ ಸೋಮಲಿಂಗಪ್ಪ. ಈ ರೀತಿಯಾಗಿ ಡಿಸಿ ಅವರಿಗೆ ನೀವು ಇದಕ್ಕೊಂದು ಪರ್ಯಾಯವನ್ನ ನೀಡಲೇಬೇಕು. ಇಂಥ ಸಮಸ್ಯೆಗಳಿಗೆ
ಪರಿಹಾರ ನೀಡಬೇಕು, ನಮಗೆ ನೀರನ್ನು ಒದಗಿಸಿಕೊಡಿ ಅಂತ ಹೇಳಿ ಮನವಿ ಮಾಡಿ ಪತ್ರವನ್ನ ಬರೆದಿದ್ದಾರೆ. 2 ದಿನಗಳವರೆಗೆ ಪ್ರತಿದಿನ 400 ಕ್ಯೂಸೆಕ್ ನೀರನ್ನ ಹರಿಸಿ ಅಂತ ಹೇಳಿ ಡಿಸಿಗೆ ಒತ್ತಾಯ ಮಾಡಲಾಗ್ತಾ ಇದೆ. ಬೈರಾಪುರ ಗುಡದೂರು ಕಾಲುವೆ ಎಸ್ಕೇಪ್ ಮೂಲಕ ನೀರು ಪೂರೈಕೆ ಮಾಡಿ ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಇಲ್ಲಿ ನೀರು ತುಂಗಭದ್ರಾ ಕಾಲುವೆಯಿಂದ ನದಿಗೆ ನೀರು ಹರಿಸಿ ಅಂತ ಹೇಳಿ ನದಿ ಪಾತ್ರದ ಜನರು ಒತ್ತಾಯ ಮಾಡ್ತಿದ್ದಾರೆ. ಇವರ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಮಾಜಿ ಶಾಸಕ MS ಸೋಮಲಿಂಗಪ್ಪ ಅವರು ಪತ್ರವನ್ನ ಬರೆದು ಮನವಿಯನ್ನ ಮಾಡ್ತಿದ್ದಾರೆ.